ತಾಲೂಕಿನ ಕೊತ್ತನೂರು ಪಂಚಾಯಿತಿ ಕೊತ್ತನೂರು ಗ್ರಾಮದಲ್ಲಿ ಕೊತ್ತನೂರು ಹಾಲು ಉತ್ಪಾದಕರ ಸಂಘದ ಸದಸ್ಯರ ಚುನಾವಣೆ ನಡೆಯಿತು ಇವತ್ತು. ಈ ಚುನಾವಣೆಯಲ್ಲಿ ನಮ್ಮ JDS NDA ಏನಂತಾರೋ JDS ಮತ್ತು BJP ಇಬ್ಬರು ಸಹ ಮೈತ್ರಿ ಮಾಡಿಕೊಂಡು ಹಿಂದಿನ ಚುನಾವಣೆಯಲ್ಲೂ ಸಹ ನಾವು ಮೈತ್ರಿ ಮಾಡ್ಕೊಂಡಿದ್ವಿ. ಆಗಲೂ ಸಹ ನಮ್ಮದೇ ಅಧಿಕಾರ ಚುನಾವಣೆ ಇರ್ತಿದ್ವಿ. ಈಗಲೂ ಸಹ ನಮ್ಮ ಕೊತ್ತನೂರು ಏನು ಇವತ್ತು ಹಾಲು ಡೈರಿಗೆ ಹಾಲು ಹಾಕ್ತಾರೆ ಅವರು ಏನು ಓಟಿದೆಯೋ ಅವರು ನಮ್ಗೆ ಆಶೀರ್ವಾದ ಮಾಡಿ 8 ಸದಸ್ಯರನ್ನ ನಮಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಒಟ್ಟು 13 ಸದಸ್ಯರಿದ್ದಾರೆ ಇಲ್ಲಿ. ಅದರಲ್ಲಿ ನಾವು ಏನು ರಿಸರ್ವೇಷನ್ ಸೀಟ್ಸ್ ಏನಿದೆಯೋ ಅದೆಲ್ಲ ನಾವು ಸಂಪೂರ್ಣವಾಗಿ ಗೆದ್ದಿದ್ದೀವಿ. ಜನರಲಲ್ಲಿ 4 ಸೀಟ್ ನಾವು ಗೆದ್ದಿದ್ದೀವಿ. ರಿಸರ್ವೇಷನ್ 4 ಪ್ಲಸ್ ಇದು ಜನರಲಲ್ಲಿ 4 ಸೀಟ್ ನಾವು ಗೆದ್ದಿದ್ದೀವಿ. ಈಗ ಈ ಒಂದು ಅಭೂತಪೂರ್ವ ಗೆಲುವಿಗೆ ನಮ್ಮ ಕೊತ್ತನೂರು ಗ್ರಾಮಸ್ಥರು ಹಾಗೂ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಮುಖಂಡರು ಸಹ ಇದಕ್ಕೆ ತುಂಬ ಒಂದು ವಾರದಿಂದ ತುಂಬ ಜೊತೆಲಿದ್ದು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮುಖಂಡರಾದ ನಮ್ಮ ಪತಿ ಅಣ್ಣವರು ಸಹ ಇದಕ್ಕೆ ತುಂಬ ಏನೇ ಆಗಲಿ ನಾವು ಅಧಿಕಾರ ಹಿಡಿಲೇಬೇಕು. ಯಾಕಂದರೆ ಮುಂದೆ ಈಗ ಏನಂತಾರೆ ಗ್ರಾಮಗಳಲ್ಲಿ ಮನೆ ಫಸ್ಟು ದೇವರಾದರೆ ಸೆಕೆಂಡ್ ನಮಗೆ ಡೈರಿ. ಯಾಕಂದರೆ ರೈತರು ಹೆಣ್ಮಕ್ಳು ಬೆಳಗ್ಗೆ ಸಂಜೆ ತೋಟಗಳಿಗೆ ಹೋಗಿ ಮೇವು ಅದು ಇದು ತಂದು ತಂದು ಕಷ್ಟಪಟ್ಟು ಹಾಲಾಗ್ತಾರೆ. ಅದನ್ನ ನಾವು ಅಲ್ಲಿ ಉಳಿಸಿದಾಗ ಡೈರಿನ ನಾವು ಒಂದು ಸೇವೆ ಮಾಡಿ ಅದೊಂದು ದೇವಸ್ಥಾನ ಇದ್ದಂಗೆ ನಾವು ಆ ದೇವಸ್ಥಾನನ ಭರವಸೆ ಇಟ್ಟು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಮ್ಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಶಾಸಕರಾದಂಥ PN ರವಿಕುಮಾರ್ ಅವರು ಪೂರ್ತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ನಮ್ಮೂರಿಗೆ. ಆ ಅಭಿವೃದ್ಧಿ ಕಾರ್ಯಗಳು ನೋಡಿ ಮತ್ತು JDSನ ಎಲ್ಲ 8 ಸೀಟ್ಗಳನ್ನು ಗೆಲ್ಲಿಸಿದ್ದಾರೆ. ಹಾಗೂ ಅವ್ರಿಗೂ ಧನ್ಯವಾದಗಳು ಹೇಳ್ತಾರೆ.